ಹಲೋ ಹಾಯ್ ಫ್ರೆಂಡ್ಸ್, ಕೆ ಪಿ ಕ್ರೇಜಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬುವುದೇ ಧನ್ಯವಾದಗಳನ್ನು ಹೇಳ್ತಾ, ಈ ವಿಡಿಯೋದಲ್ಲಿ ನಾನು ನನ್ನ ಮಗಳಿಗೆ ಲಾಸ್ಟ್ ಟೈಮ್ ಆಗಸ್ಟ್ 15ಕ್ಕೆ ರಾಣಿ ಝಾನ್ಸಿಬಾಯಿ ಥರ ರೆಡಿ ಮಾಡಿ ಕಳಿಸಿದ್ದೆ. ಅವಳಿಗೆ ಸ್ಪೀಚು ಕಲಿಸಿದ್ದೆ. ಬಟ್ ಸ್ಪೀಚ್ ಅವಳು ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಹೇಳ್ತಾಳೆ. ಅಲ್ಲಿ ಅವಳು ಹೆದರ್ಕೊಂಡು ಅಷ್ಟು ಕರೆಕ್ಟಾಗಿ ಹೇಳಿಲ್ಲ. ಬಟ್ ಅದು ಬೆಸ್ಟ್ ಕಾಸ್ಟ್ಯೂಮ್ ಅಂತ ಅವಳಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಖುಷಿ ಆಯಿತು ನೋಡಿ. ಅವತ್ತು ಎಷ್ಟೊಂದು ಕಷ್ಟಪಟ್ಟು ರೆಡಿ ಮಾಡೋಕ್ಕೆ, ಅಂದರೆ ಅವಳಿನ್ನೂ ಸಣ್ಣವಳೆಲ್ಲ, ರೆಡಿ ಮಾಡಿ ಕಳಿಸೋಷ್ಟೊತ್ತಿಗೆ ಎಷ್ಟೊಂದು ಇದಾಗಿತ್ತು. ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಅವಳು ಸರ್ಟಿಫಿಕೇಟು ತೊಗೊಂಡು ಬಂದಿಂದ ಖುಷಿ ಆಯಿತು ನೋಡಿ. ಅವಳು ಕೂಡ ಎಷ್ಟು ಸೆಕೆ ಇತ್ತು ಆದರೂ ಪಾಪ ನಾನು ಉಡ್ಸಿದೆ. ಉಟ್ಕೊಂಡು ಹೋಗಿ 2-3 ತಾಸು, ಅಂದರೆ ಒಂದು 2 ಅವರ್ಸ್ ಸ್ಕೂಲಲ್ಲಿ ಇದ್ದು ಬಂದು ತುಂಬ ಖುಷಿ ಆಯಿತು. ಅದಕ್ಕೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದ್ದಕ್ಕೆ ಎಷ್ಟು ಖುಷಿ ಅನ್ನಿಸ್ತು. ಮತ್ತು ಇದು ಡಬಲ್ ಡಕ್ಕರು ಅಹಮದಾಬಾದಲ್ಲಿ ಬಸ್ಸು. ಇದು ಡಬಲ್ ಡಕ್ಕರಲ್ಲೇ ಒಂದು ಹೊಸದಾಗಿ ಬಂದಿರೋವಂಥದ್ದು. ಮುಂಬೈಯಲ್ಲಿದ್ದಾಗ ಅಲ್ಲಿ ಡಬಲ್ ಡಕ್ಕರ್ ಇದ್ದು, ಬಟ್ ಅದು ಓಲ್ಡ್ ಮಾಡೆಲ್ ಇತ್ತು. ಇದು ಹೊಸದಾಗಿ ಡಬಲ್ ಡಕ್ಕರಲ್ಲೇ ಬಂದಿರೋದು. ಇದರಲ್ಲಿ ಕೆಲವೊಂದು ಏರಿಯಾಗೆಲ್ಲ ಹೋಗುತ್ತೆ. ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಅಲ್ಲಿ ಅಂದರೆ ಈ ರೀತಿ ಶ್ರೀಕೃಷ್ಣ ಮತ್ತು ರಾಧಾಕೃಷ್ಣನ ಈ ರೀತಿ ಪ್ರತಿಷ್ಠಾಪನೆ ಮಾಡಿದರು. ಆವತ್ತಿನ ದಿನ ವಿಸರ್ಜನೆ ಇತ್ತು. ವಿಸರ್ಜನೆಗೆ ತೊಗೊಂಡು ಹೋಗ್ತಾಯಿದ್ರು. ಈ ಗಣಪತಿ ಎಲ್ಲ ಯಾವ ರೀತಿ ನೀರಲ್ಲಿ ಬಿಡ್ತೀವಿ ಅದೇ ರೀತಿ ಅವ್ರು ಹೋಗಿ ಪೂಜೆ ಎಲ್ಲ ಮಾಡಿ ನೀರಲ್ಲಿ ಬಿಡ್ತಾಯಿದ್ರು. ನಾವು ಸ್ವಲ್ಪ ಇಲ್ಲಿ ನಮ್ಮ ಮನೆ ಹತ್ರ, ಅಂದರೆ ಮಣಿನಗರ್ ಅಂತ ದೊಡ್ಡ ಮಾರ್ಕೆಟ್ ಇದೆ, ಅಲ್ಲಿ ಹೋಗಿದ್ವಿ. ಸ್ವಲ್ಪ ಬಟ್ಟೆ ತೊಗೊಳೋದಿತ್ತು, ಅದಕ್ಕೋಸ್ಕರ. ತುಂಬ ಚೆನ್ನಾಗಿರುತ್ತೆ ಎಲ್ಲ ವೆರೈಟಿ ಬಟ್ಟೆ ಎಲ್ಲ, ಮತ್ತು ರೇಟು ಕೂಡ ತುಂಬ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದರೆ ಕಡಿಮೆ ರೇಟ್ ಇರುತ್ತೆ. ಇವಾಗ ಆನ್ಲೈನಿಗೆಲ್ಲ ಕಂಪೇರ್ ಮಾಡಿದರೆ ಇಲ್ಲೇ ನಮಗೆ ಚೆನ್ನಾಗಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ಮಾರ್ಕೆಟು, ಪೂರ A to Z ಎಲ್ಲ ಸಿಗುತ್ತೆ. ವೆರೈಟಿ ಕೂಡ ತುಂಬ ಚೆನ್ನಾಗಿರುತ್ತವು. ಮಣಿನಗರ್ ಅಂತ ತುಂಬ ದೊಡ್ಡದಿದೆ ಮಾರ್ಕೆಟು. A to Z ಸಿಗುತ್ತೆ ಎಲ್ಲ, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನನಗೆ ಸ್ವಲ್ಪ ಬಟ್ಟೆ ತೊಗೊಳೋದಿತ್ತು, ಅದಕ್ಕೋಸ್ಕರ ಹೋಗಿದ್ವಿ. ಮತ್ತು ದೇವ್ರಿಗೆ ಲಾಸ್ಟ್ ಟೈಮು ನಾವು ಇಲ್ಲಿ ಹೋದಾಗ ಅದು ದೇವ್ರದ್ದು ಅಗರಬತ್ತಿ, ಅಂದರೆ ಊದಿನ ಕಡ್ಡಿ, ಅದೆಲ್ಲ ಅಲ್ಲಿಂದನೇ ತೊಗೊಂಡು ಬಂದಿದ್ವಿ. ಫ್ಲೇವರ್ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಹೆಂಗೂ ಹೋಗ್ತಾಯಿದ್ದೀವಿ, ಅಲ್ಲೇ ತೊಗೊಂಡು ಬಂದ್ರಾಯ್ತು ಅಂತ ಹೋಗ್ತಾಯಿದ್ವಿ. ಇನ್ನು ರಾಧಾಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಈ ಗಣಪತಿ ಎಲ್ಲ ಯಾವ ರೀತಿ ಇಟ್ಟಿರ್ತೀವಿ ಏರಿಯಾದಲ್ಲಿ ಆ ರೀತಿ ಇಟ್ಟಿದ್ರು. ಅಲ್ಲೇ ಮುಂದೆ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಮತ್ತು ನಾನು ಡಿಮಾರ್ಟಲ್ಲಿ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೇನೆ ಬನ್ನಿ. ನಾರ್ಮಲಿ ಅಂದರೆ ನಾನು ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೀನಿ ಜಾಸ್ತಿ ಏನೆಲ್ಲ ತೊಗೊಂಡು ಬರ್ತೀವಿ ಅಂತ. ಈ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಅನ್ಕರ್ ಬೇಕೇ ಬೇಕು. ಇದು ನಾರ್ಮಲ್ ಡೇಗಿಂತ ಅವತ್ತು ಆಫರ್ ಇರುತ್ತಲ್ಲ, ಅವತ್ತು ತುಂಬ ಚೆನ್ನಾಗಿರುತ್ತೆ ಪ್ರೈಜು, ಅಂದರೆ ಕಡಿಮೆ ಬೆಲೆಗಿರುತ್ತೆ. ಈ ರೀತಿ ಮನೆಗೆ ಬೇಕಾಗುವಂಥ ಎಲ್ಲ ಸಾಮಾನುಗಳನ್ನ ತೊಗೊಂಡು ಬಂದ್ವಿ. ಎಲ್ಲ ಮನೆ ಕಿರಾಣಿ ಇರ್ಬೋದು, ಹಿಟ್ಟು, ಅವಲಕ್ಕಿ, ಪ್ರತಿಯೊಂದು ಸಾಮಾನು, ಮ್ಯಾಗಿ ಪ್ಯಾಕೆಟ್ಸು. ನಮ್ಮ ಮನೆಯವರು ಎಷ್ಟು 3 ಥರದ್ದು, ಅದರ ಮ್ಯಾಗಿಲೇ 3 ಥರ ಇದೆ ಅಂತ ತೊಗೊಂಡು ಬಂದಿದ್ದಾರೆ. ಏನೇನು ಬೇಕೆಲ್ಲ ತೊಗೊಂಡು ಬಂದ್ವಿ. ಇದು ನಾರ್ಮಲಿ ಏನು ಒಂದೊಂದು ತೋರಿಸೋದಂತ ನಾನೆಲ್ಲ ಒಟ್ಟಿಗೆ ವಿಡಿಯೋ ಮಾಡಿಕೊಂಡೆ. ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋಲೆಲ್ಲ ತೋರಿಸಿದ್ದೇನೆ ನಾನು ಏನೇನು ತೊಗೊಂಡು ಬಂದಿರ್ತೀವಿ ಏನು ಅಂತ. ಮನೆಗೆ ಬೇಕಾಗಿರುವಂಥ ವಸ್ತುಗಳೇ, ಅದನ್ನೇ ತೊಗೊಂಡು ಬಂದಿರೋವಂಥದ್ದು. ಇನ್ನು ಅಂದರೆ ಆಫರ್ ಇರೋದ್ರಿಂದ ಒಳ್ಳೆ ರೇಟಿಗೆ ಸಿಕ್ತು ಅಂತ ಹೇಳ್ಬೋದು. ಮೇನ್ ಅಂದರೆ ಇವಾಗ 1 kg ಟೀ ಪುಡಿಗೆ, ಇದು ತಾಜಾ ಅವರದ್ದು ಚೆನ್ನಾಗಿರುತ್ತೆ. 1 kg ಟೀ ಪುಡಿಗೆ ನನಗೆ 150 ರೂಪಾಯಿನೋ 156 ರೂಪಾಯಿ ಏನೋ ಬಿತ್ತು. ಇಷ್ಟು ಅಂದರೆ ಆಫರ್ ಇರೋದ್ರಲ್ಲೇ ಕಡಿಮೆ ರೇಟಿಗೆ ಸಿಕ್ತು. 1 kg ತೊಗೊಂಡು ಬಂದರೆ ಒಂದು 2ರಿಂದ 3 ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಜಾಸ್ತಿ ಟೀ ಕುಡಿಯೋಲ್ಲ, ಅದು ಆರಾಮಾಗಿ ಒಂದು 2ರಿಂದ 3 ತಿಂಗಳನ್ನ. ಅವಾಗ ನಾನು ಜನವರಿಲೇ ತೊಗೊಂಡು ಬಂದಿರೋದು, ಇನ್ನೂ ಇದೆ ನಮ್ಮ ಮನೆಯಲ್ಲಿ. ಈಗ ಮತ್ತೆ ಒಂದು ಹೊಸ ಪ್ಯಾಕೆಟ್ ತೊಗೊಂಡು ಬಂದೆ. ಈ ರೀತಿ ಜಾಸ್ತಿ ಆಫರ್ ಯಾವುದರಲ್ಲಿದೆ ಅದರಲ್ಲೇ ತೊಗೊಂಡು ಬಂದೆ. ಮತ್ತು ನಮ್ಮ ಮನೆಗೆ ಏನು ಬೇಕು ಅವನ್ನ ತೊಗೊಂಡು ಬಂದಿರೋವಂಥದ್ದು. ಆಯಿಲಲ್ಲೂ ಕೂಡ ಅದೇ ರೀತಿ, ಆಯಿಲಲ್ಲೂ ಕೂಡ ತುಂಬ ಚೆನ್ನಾಗಿ ಆಫರ್ಸ್ ಇತ್ತು. ಅದು ಒಂದು ಡಬ್ಬ ತೊಗೊಂಡ್ವಿ. ಇನ್ನು ಮೇನ್ ನಿಮಗೆ ತೋರಿಸ್ಬೇಕಂದ್ರೆ ಇದು ಚಿಕ್ಕ ಕಾಜಿನ ಬಾಟಲು, ಇವು ಗ್ಲಾಸ್ದು ನನಗೆ ತುಂಬ ಇಷ್ಟ ಆಯಿತು. ನನಗೆ ಈ ರೀತಿ ಹುಡುಕ್ತಾ ಇದ್ದೆ. ಇದು ಪೂರ ಪ್ಯಾಕೆಟ್ ಹಿಂಗೆ 4ರದ್ದು ಸೆಟ್ ಬಂತು. ತುಂಬ ಖುಷಿ ಆಯಿತು. ಇದು ಅಂದರೆ ಈ ಒಂದು ಇವು ಕೂಡ 4 ಈ ರೀತಿ ಸೆಟ್ ಇತ್ತು. 99 ರೂಪೀಸಿಗೆ 4
ತುಂಬ ಚೆನ್ನಾಗಿದೆ. ಈಗ ಪೌಡ್ರ್, ಚಟ್ನಿ ಪೌಡ್ರ್ ಏನಾದರೂ ಹಾಕ್ಕೊಳ್ಳೋಕ್ಕೆ, ಇಲ್ಲ ಉಪ್ಪಿನಕಾಯಿ ಈ ರೀತಿ ಹಾಕ್ಕೊಳ್ಳೋಕ್ಕೆ ಬೇಕಿತ್ತು ನನಗೆ. ಒಂದು ಸಣ್ಣ ಸಣ್ಣವು ನೋಡ್ತಾ ಇದ್ದೆ. ಇದು ಪೂರ ಹಿಂಗೆ ಪ್ಯಾಕಲ್ಲೇ ಇರೋದ್ರಿಂದ ಇವ್ನು 3 ಸೆಟ್ ತೊಗೊಂಡೆ. ಇದೊಂಥರ ತುಂಬ ಚಿಕ್ಕದು, ಚೆನ್ನಾಗಿ ಅನ್ನಿಸ್ತು. ಗ್ಲಾಸಿನೂ ಎಲ್ಲ ಕೂಡ ಇದು 99 ರುಪೀಸ್ಗೆ ಸಿಕ್ತು. 99 ರುಪೀಸ್ಗೆ 4 ಸೆಟ್ಟು. ಅದು ಇನ್ನೊಂದು ಬಾಕ್ಸಲ್ಲಿ ತೋರಿಸಿದ್ನಲ್ಲ, ಅದು ಕೂಡ 99 ರುಪೀಸ್ಗೆ 4. ಮಿಕ್ಕಿರೋದು ಅದು ಸಣ್ಣದು ಸ್ವಲ್ಪ ಸ್ಮಾಲ್ ಸೈಜ್ ಇದೆಯಲ್ಲ, ಅದು 19 ರೂಪಾಯಿ, 19 ರುಪೀಸ್ಗೆ ಒಂದು. ಅವನು 4 ತೊಗೊಂಡೆ. ಈರಂಗಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ರೀತಿ ಎಲ್ಲ ಹಾಕಿ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ, ಸೋಡಾ ಪೌಡ್ರು ಈ ರೀತಿ. ಹೆಣ್ಮಕ್ಳಿಗೆ ಎಷ್ಟೇ ಮನೇಲಿ ಇದ್ದಿದ್ರು ಏನಾದ್ರು ನೋಡಿದರೆ ತೊಗೋಬೇಕಂತ ಇದು ಅನಿಸುತ್ತೆ. ನನಗೆ 4 ತೊಗೊಂಡ್ರೆ ಆಯಿತು ಅಂದ್ಕೊಂಡಿದ್ದೆ, ಬಟ್ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ 3 ಟೈಪು ತೊಗೊಂಡೆ. ದೊಡ್ಡವು ಇದು ಗ್ಲಾಸಲ್ಲಿ, ಈ ರೀತಿ ಚಿಕ್ಕ ಚಿಕ್ಕದು ಬೇಕಾಗಿತ್ತು. ಪೂರ ಸೆಟ್ ಇತ್ತಲ್ಲ, ಅದಕ್ಕೆ ತೊಗೊಂಡೆ. ಇವ್ರು ಈ ರೀತಿ ಪ್ಯಾಕ್ ಮಾಡಿಕೊಟ್ಟಿದ್ರು ಸಣ್ಣವನ್ನು. ಅವು ಲೂಸ್ ಇದ್ದು ನಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳೋದು. ನಾನು ಅದನ್ನು 4 ತೊಗೊಂಡಿದ್ದೆ, 4 ಪ್ಯಾಕ್ ಮಾಡಿಕೊಟ್ಟಿದ್ರು. ಚೆನ್ನಾಗಿದೆ. ಅಂದರೆ ಏರ್ ಟೈಟರ್. ಯಾವುದಾದ್ರೂ ಅಂಗಡಿಗೆ ಹೋದಾಗ ಎಷ್ಟು ಏನು ತೊಗೋಬಾರ್ದು ಅಂದ್ಕೊಳ್ತೀವಿ, ಬಟ್ ಅಲ್ಲಿ ನೋಡಿದ ಮೇಲೆ ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕಂತ. ಅದರಲ್ಲೂ ನಾವು ಹೆಣ್ಮಕ್ಳು ಹೋದ್ಮೇಲೆ ನೋಡಿದ ಮೇಲೆ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲ್ಲ. ಇನ್ನೂ ಅಲ್ಲಿ ಎಷ್ಟು ಚೆನ್ನಾಗಿರೋದಿತ್ತು. ಬಟ್ ಇವಾಗ ನಾವು ಸುಮ್ಮನೆ ಇಲ್ಲಿ ಜಾಸ್ತಿ, ಇವಾಗ ಊರಲ್ಲಿಯೂ ಎಷ್ಟೊಂದು ಅಡುಗೆ ಮನೆಯದ ವಸ್ತುನೆಲ್ಲ ಇಟ್ಟು ಬಂದಿದ್ದೀವಿ. ಮತ್ತು ಇಲ್ಲಿ ಸುಮ್ಮನೆ ತೊಗೊಂಡು ವಾಪಸ್ ರಿಟರ್ನ್ ಮನೆಯೆಲ್ಲ ಚೇಂಜ್ ಮಾಡೋದು ಎಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನು ಅವಶ್ಯಕತೆ ಇದೆ ಜಾಸ್ತಿ, ಅದಕ್ಕೋಸ್ಕರ ಅವನ್ನಷ್ಟೇ ತೊಗೊಂಡೆ. ಬಟ್ ಇವು ನಡೀತಾ ಇತ್ತು, ಆದರೆ ನೋಡಿ ಬಿಡೋಕ್ಕಾಗಲಿಲ್ಲ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.